ಬಡ ಮಕ್ಕಳಿಗೆ ಇದ್ಕೊಡ್ತಾ ಇದ್ದಾರೆ, ವೃದ್ಧರುಗಳಿಗೆಲ್ಲ ಬೆಡ್ಶೀಟ್ ಕೊಡ್ತಾ ಇದ್ದಾರೆ. ಊರಿಗೆ ಆ ತಾಯಿನ ಬರಮಾಡ್ಕೊಂಡ್ರೆ ಊರಲ್ಲಿ ರೋಗ ರುಜಿನಗಳು ಕಡಿಮೆ ಆಗ್ತವೆ ಅಂತ ಅದು ನಾವು ವರ್ಷನೂ ಕೂಡ ಆ ತಾಯಿಯನ್ನು ಅದ್ಧೂರಿಯಾಗಿ ದೇವ್ರು ಎಲ್ಲಿರ್ತಾರೋ ನಾವು ಅಲ್ಲೇ ಕೈ ಮುಕ್ಕೊಂಡ್ರೆ ಅಲ್ಲೇ ದೇವ್ರು ಕಾಣುತ್ತೆ ಅಲ್ವಾ. ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಕಲರ್ಫುಲ್ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಅಂತೇವೆ. ಹಾಗೆಯೇ ಬೆಂಗಳೂರು ಕೂಡ ಒಂದು ಸ್ಪಿರಿಚುವಲ್ ಸಿಟಿ. ಸ್ಪಿರಿಚುವಲ್ ಅಂತಂದಾಗ ನಾವು ಬೆಂಗಳೂರಿನಲ್ಲೂ ಕೂಡ ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸ್ಕೊಳ್ತಾ ಇದ್ರು ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಆಚರಣೆಗಳನ್ನ, ಹಾಗೆಯೇ ದೇವರುಗಳನ್ನ ಪೂಜಿಸುವಂಥದ್ದು, ಹಾಗೆಯೇ ಆರಾಧನೆಗಳನ್ನ ಮಾಡುವಂಥದ್ದು ಯಾವುದೂ ಕೂಡ ನಿಂತಿಲ್ಲ. ಆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ. ಇನ್ನು ನಗರ ದೇವತೆ ತಾಯಿ ಅಣ್ಣಮ್ಮನನ್ನ ಬೆಂಗಳೂರು ಸುತ್ತಮುತ್ತಲು ಭಕ್ತರುಗಳು ತಮ್ಮ ಗ್ರಾಮಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ತಾಯಿಯನ್ನ 3 ದಿನಗಳ ಕಾಲ ಇರಿಸ್ಕೊಳ್ತಾರೆ. ವಿಶೇಷವಾದಂತಹ ಪೂಜೆಗಳನ್ನ ನಡೆಸ್ತಾರೆ. ಇದು ಬೆಂಗಳೂರಿನ ಒಂದು ಪದ್ಧತಿ ಆಗೋಗಿದೆ. ಬೆಂಗಳೂರಿನ ನಗರ ದೇವತೆ ಅಂತಲೇ ತಾಯಿಯನ್ನ, ಅಣ್ಣಮ್ಮ ದೇವಿಯನ್ನ ನಾವು ಕರಿತೇವೆ. ಆ ರೀತಿಯಾದಂತಹ ನಗರ ದೇವತೆಯನ್ನ ಬನ್ನೇರುಘಟ್ಟ ರಸ್ತೆಯ ಬಿಳೇಕಳ್ಳಿಯ ಬಸವಲಿಂಗಪ್ಪ ಲೇಔಟ್ನಲ್ಲಿ ಶ್ರೀ ಅಣ್ಣಮ್ಮ ದೇವಿ ಗೆಳೆಯರ ಬಳಗದ ವತಿಯಿಂದ ತರಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವ ಮತ್ತು 13ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಸವಿ ನೆನಪಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಬಸವಲಿಂಗಪ್ಪ ಲೇಔಟ್ ನಲ್ಲಿನ ಅಣ್ಣಮ್ಮ ದೇವಿ ಗೆಳೆಯರ ಬಳಗದಿಂದ ಅದ್ಧೂರಿಯಾಗಿ 3 ದಿನಗಳ ಕಾಲ ಆಯೋಜನೆಗೊಂಡಿತ್ತು. ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳು, ಕೇವಲ ಸಂಗೀತ ಸಂಜೆ ಕಾರ್ಯಕ್ರಮಗಳಿಗೆ ಸೀಮಿತವಾಗುತ್ತಾ ಇದ್ದಂತ ಕನ್ನಡ ರಾಜ್ಯೋತ್ಸವಗಳು ಈಗ ನಗರ ದೇವತೆ ತಾಯಿ ಅಣ್ಣಮ್ಮನನ್ನ ಕರೆಸಿ ತಾಯಿಗೆ ವಿಶೇಷವಾದಂತ ಪೂಜೆಗಳು, ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳ ವಿತರಣೆ, ಹಿರಿಯ ನಾಗರಿಕರಿಗೆ ಚಳಿಗಾಲದಲ್ಲಿ ಕಂಬಳಿಗಳ ವಿತರಣೆ, ಬಡವರಿಗೆ ಅಕ್ಕಿ ವಿತರಣೆ, 3 ದಿನಗಳ ಕಾಲ ಅನ್ನ ದಾಸೋಹ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತದೆ. ಜೊತೆಗೆ ತಾಯಿ ಅಣ್ಣಮ್ಮನನ್ನ ಬೀಳ್ಕೊಡುವಾಗ ಅದ್ಧೂರಿಯಾದಂತಹ ಮೆರವಣಿಗೆ, ಪಲ್ಲಕ್ಕಿಯ ಉತ್ಸವ, ಇದೆಲ್ಲ ಕಾರ್ಯಕ್ರಮಗಳು ಕೂಡ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡಿತ್ತು. ಜೊತೆಗೆ ಬಿಳೇಕಳ್ಳಿಯಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂತಹ ಎಂ ಸತೀಶ್ ರೆಡ್ಡಿರವರು, ಹಾಗೆಯೇ ಗುತ್ತಿಗೆದಾರರಾದಂತಹ ಆನಂದ್ ರೆಡ್ಡಿರವರು, ಹಾಗೆಯೇ ಸಂದೀಪ್, ಹಾಗೆ ಮಂಜುನಾಥ್ ರವರ ಗೆಳೆಯರ ಬಳಗದ ವತಿಯಿಂದ ಅದ್ಧೂರಿಯಾದಂತಹ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು, ನಾವು ಅಣ್ಣಮ್ಮ ದೇವತೆ ಅಂತಂದ್ರೆ ತಟ್ಟನ್ನು ನಮಗೆ ನೆನಪಾಗುವಂಥದ್ದು ಬೆಂಗಳೂರಿನ ಆದಿದೇವತೆ, ಬೆಂಗಳೂರಿನ ನಗರ ದೇವತೆ. ಈ ಒಂದು ಬೆಂಗಳೂರು ಆಧುನಿಕತೆಗೆ ಹೆಚ್ಚು ಮಾರು ಹೋಗ್ತಿದೆ, ಆದರೆ ಇಲ್ಲಿನ ಸಂಪ್ರದಾಯಗಳು ಪದ್ಧತಿಗಳು ಯಾವುದೂ ಕೂಡ ನಿಂತಿಲ್ಲ, ನಿರಂತರವಾಗಿ ನಡೀತಿದೆ ಅನ್ನೋದಕ್ಕೆ ಪ್ರತಿ ವರ್ಷವೂ ಕೂಡ ಬೆಂಗಳೂರು ಸುತ್ತಮುತ್ತಲೂ ಬೆಂಗಳೂರು ನಗರದಲ್ಲಿಯೂ ಕೂಡ ಎಲ್ಲ ಬಡಾವಣೆಗಳಿಗೂ ತಾಯಿ ಅಣ್ಣಮ್ಮನನ್ನ ಕರೆಸ್ಕೊಳ್ತಾರೆ, ವಿಶೇಷವಾದಂಥ ಪೂಜೆಗಳನ್ನು ನಡೆಸ್ತಾರೆ. ಬನ್ನೇರುಘಟ್ಟ ರಸ್ತೆಯ ಬೆಳೆಕಳ್ಳಿಯ ಬಸವಲಿಂಗಪ್ಪ ಲೇಔಟ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದಂಥ ರಮೇಶ್ ಅವರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ. ಪರಾಯಣೆ ಸರ್ವಸ್ತ್ಯಾರ್ಥಿ ಹರೇ ದೇವಿ ನಮ್ಮ ದೇವಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಮ್ಮ ದೇವಿ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಯಾ ದೇವಿ ಲಕ್ಷ್ಮೀ ರೂಪೇಣ ನಮೋ ನಮಃ ಯಾ ದೇವಿ ನಮಸ್ತಸ್ಯೈ ಸ್ವಾಹಾ. ಅಣ್ಣಮ್ಮ ದೇವತಾಯ ಎಲ್ಲಾ ಭಕ್ತ ಜನರಿಗೂ ಒಳ್ಳೆಯದನ್ನ ಮಾಡಲಿ. ವಿಶೇಷವಾಗಿ ನಮ್ಮ ಬೆಳೆಕಳ್ಳಿ ಎಲ್ಲಾ ಭಕ್ತ ಜನರಿಗೂ ಆ ತಾಯಿ ಶೋಭಾ ಅವಂತು ಕುಲಂ ಧೂಪಂ ಫುಲಂ ದಂಚ ಮನೋಹರಂ ಇನ್ನು ತಾಯಿ ಅಣ್ಣಮ್ಮನನ್ನು ಕರೆಸಿದಾಗ ಪ್ರತಿ ವರ್ಷವೂ ಕೂಡ ಬಗೆ ಬಗೆಯ ಅಲಂಕಾರಗಳು, ವಿವಿಧ ರೀತಿಯಾದಂತಹ ಪೆಂಡಾಲ್ಗಳನ್ನ ಈ ಒಂದು ತಂಡ ಮಾಡುತ್ತೆ. ಹಾಗೆ ನಿರಂತರವಾದಂತಹ ಅನ್ನದಾಸೋಹ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ. ತಾಯಿ ಅಣ್ಣಮ್ಮ ಬಂದಿದ್ದಾರೆ ಅಂತ ಅಂದ್ರೆ ಯಾರು ಬಿಳೆಕಳ್ಳಿಯಿಂದ ಮದುವೆ ಮಾಡಿಕೊಂಡು ಹೊರ ಊರುಗಳಿಗೆ ಹೋಗಿರ್ತಾರೆ ಅವರೆಲ್ಲ ಬಂದು ತಾಯಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರಂತೆ. ಕಾರ್ಯಕ್ರಮದ ಬಗ್ಗೆ ರೂವಾರಿಯಾಗಿದ್ದಂಥ ಮಂಜುನಾಥ್ರವರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇನ್ನು ನಮ್ಮ ಬನ್ನೇರುಘಟ್ಟ ರಸ್ತೆಯ ಬಿಳೆಕಳ್ಳಿಯಲ್ಲಿ 13ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಭಾಗದ ಶಾಸಕರಾದಂಥ ಎಂ ಸತೀಶ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. 2,000ದಿಂದ 3,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮತ್ತು ಸಂಜೆ ಬಡ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡ್ತಾಯಿದ್ದೀರಿ ಮತ್ತು ಬಡ ವೃದ್ಧಿಯರಿಗೆ ಕಂಬಳಿಯನ್ನು ವಿತರಣೆ ಮಾಡ್ತಾಯಿದ್ದೀರಿ. ಇನ್ನೂ ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾಯಿದ್ದೀರಿ. ಮುಂದಿನೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತೀವಿ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥವ್ರಿಗೆ ಶ್ರೀ ಅಣ್ಣಮ್ಮ ದೇವಿಯ ಕೃಪೆ ಅವ್ರ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕಾಲರಾ, ಮಲೇರಿಯಾ ಆ ಥರ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಏನು ಇಂಗ್ಲೀಷಲ್ಲಿ ಚಿಕನ್ ಫಾಕ್ಸ್ ಅಂತಾರೆ, ಕನ್ನಡದಲ್ಲಿ ಅಮ್ಮ ಅಂತಾರೆ, ಆ ಮಕ್ಕಳಿಗೆ ಆ ಥರ ಆದಾಗ ತಾಯಿ ಹತ್ರ ಹರಕೆ ಹೊತ್ತು ಕೇಳ್ಕೊಂಡಾಗ ಆ ತಾಯಿ ಎಲ್ರಿಗೂ ಯಾವುದೇ ರೋಗ ರುಜಿನಗಳಿಲ್ದಿರೋ ಥರ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಆ ತಾಯಿಯನ್ನು ಆಗಿಂದ ಒಂದು ಪದ್ಧತಿ, ಊರಿಗೆ ಆ ತಾಯಿನ ಬರಮಾಡಿಕೊಂಡ್ರೆ ಊರಲ್ಲಿ ರೋಗ ರುಜಿನಗಳು ಕಡಿಮೆ ಆಗ್ತವೆ ಅಂತ. ಅದು ನಾವು ವರ್ಷನೂ ಕೂಡ ಆ ತಾಯಿಯನ್ನು ಅದ್ದೂರಿಯಾಗಿ ಏನು ನಾವು 3 ದಿನ ಅಲಂಕಾರ ಅದ್ದೂರಿಯಾಗಿ ಮಾಡ್ತೀವಿ. ಬರುವಾಗ ಲಕ್ಷ್ಮೀ ಅಲಂಕಾರ, 2ನೇ ದಿನ ಆ ತಾಯಿನ ವಿಜೃಂಭಣೆಯಿಂದ ಅಲಂಕಾರ. ಈ ವರ್ಷ ಮಾಡಿದ ಅಲಂಕಾರ ಬರೋ ವರ್ಷ ಮಾಡಲ್ಲ, ಇನ್ನೂ ವಿಜೃಂಭಣೆಯಿಂದ ಆ ತಾಯಿ ವರ್ಷನೂ ಇನ್ನೂ ವಿಜೃಂಭಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇನ್ನೂ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರುತ್ತಂತ ನಮ್ಮ ಸ್ನೇಹಿತರು ಕೂಡ ತುಂಬ ಕಷ್ಟ ಬಿದ್ದಿದ್ದಾರೆ. ಏನು ಈ ಕಾರ್ಯಕ್ರಮ ಇದು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಒಬ್ಬರಿಬ್ಬರು ಕಾರಣ ಅಲ್ಲ, ಈ ಊರಿನ ಹಿರಿಯ ನಾಗರಿಕರು ಮತ್ತು ಯುವಕರು ಅನೇಕರು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯೋಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದಾರೆ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ಶಾಸಕ ಸತೀಶ್ ರೆಡ್ಡಿರವರು ಬಂದು ತಾಯಿಗೆ ನಮಿಸಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ.
ಬನ್ನಾರಘಟ್ಟ ರೋಡಲ್ಲಿ. ನಾನು ಪ್ರತಿ ವರ್ಷವೂ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅನ್ನದಾನ ಮಾಡ್ತಾ ಇದ್ದಾರೆ, ಬಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ವೃದ್ಧರುಗಳಿಗೆಲ್ಲ ಬೆಡ್ಶೀಟ್ ಕೊಡ್ತಾ ಇದ್ದಾರೆ, 2000 ಜನಕ್ಕೆ ಊಟ ಆಗ್ತಾ ಇದ್ದಾರೆ. ನಾವು NS ಪಾಳ್ಯದಲ್ಲಿದೆ. ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿಗೋಸ್ಕರ ನಾವು ಇಲ್ಲಿಗೆ ಬಂದೇ ಬರ್ತಾ ಇರ್ತೀವಿ. 4 ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ. ಈ ನಾಡಿನ ದೊಡ್ಡಮನೆ ಖ್ಯಾತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರ, ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರವರ ಭಾವಚಿತ್ರವನ್ನು ಇರಿಸಿ ಅವರ ಸವಿನೆನಪಿನೊಂದಿಗೆ ರಾಜ್ಯೋತ್ಸವ ಮತ್ತು ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಗಣೇಶೋತ್ಸವನೂ ಚೆನ್ನಾಗಿ ಮಾಡ್ತಾರೆ ಮತ್ತು ಅಣ್ಣಮೋತ್ಸವನೂ ಚೆನ್ನಾಗಿ ಮಾಡ್ತಾರೆ. ನನ್ನ ಮಗ ಅಂತೂ ಅವ್ರ ಬುಕ್ಸ್ ಈ ಫಂಕ್ಷನ್ ಮಾಡಿದ್ರಂತೂ ಇಲ್ಲೇ ಇರ್ತಾನೆ. ಅವ್ರ ಮಕ್ಳಿಗೊಂಥರ ಖುಷಿ ದೇವ್ರು ನೋಡೋದಕ್ಕೆ. ಅಲಂಕಾರ ಈಗ ಅಲ್ಲಿ ಮೆಜೆಸ್ಟಿಕ್ವರೆಗೂ ಹೋಗೋಕ್ಕಾಗೋದಿಲ್ಲ ನಾವು. ಇಲ್ಲಿಗೆ ಕರೆಸ್ತಾರಲ್ವಾ, ಇಲ್ಲೇ ದೇವ್ರು ಎಲ್ಲಿರ್ತಾರೋ ನಾವು ಅಲ್ಲೇ ಕೈ ಮುಕ್ಕೊಂಡ್ರೆ ಅಲ್ಲೇ ದೇವ್ರು ಕಾಣುತ್ತೆ ಅಲ್ವಾ. ಹಾಂ, ನಾವು ಇಲ್ಲಿಗೆ ಕರ್ಕೊಂಬಂದಿದ್ರಲ್ವಾ, ಇಲ್ಲೇ ನಾವು ಅಣ್ಣಮ್ಮ ದೇವ್ರನ್ನ ಭಾಳ ಅಜೃಂಭಣೆಯಿಂದ ಇದು ಆಚರಿಸ್ತಾರೆ ಹಬ್ಬನ. ಮತ್ತು ಅನ್ನದಾನ ಮಾಡ್ತಾರೆ, ಎಲ್ಲರಿಗೂ ಊಟ ಹಾಕ್ತಾರೆ, ಮತ್ತು ಮಕ್ಳಿಗೆ ಪುಸ್ತಕ ಕೊಡ್ತಾರೆ, ಮತ್ತು ವಯಸ್ಸಾದವ್ರಿಗೆಲ್ಲ ಕಂಬಳಿ ಕೊಡ್ತಾರೆ. ಅದು ತುಂಬ ಒಳ್ಳೇದು. ಯಾಕಂದರೆ ಇವಾಗ ತುಂಬ ಚಳಿಗಾಲ ಅಲ್ವಾ, ಅದೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. 3 ದಿನಗಳ ಕಾಲ ಬಗೆ ಬಗೆಯ ಕಾರ್ಯಕ್ರಮಗಳು, ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ, ಹಾಗೆ ವಿಶೇಷವಾದಂತ ಅನ್ನದಾಸೋಹ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಸಂಜೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಹಿರಿಯ ನಾಗರಿಕರಿಗೆ ಕಂಬಳಿ ವಿತರಣೆ, ಅಕ್ಕಿ ವಿತರಣೆ, ಹಾಗೆಯೇ ತಾಯಿಗೆ ಬಲಿ ಕೊಡ್ತಾರೆ. ಆ ರೀತಿಯಾದಂತಹ ಬಲಿ ಕೊಡೋದಿಕ್ಕೆ ಭಕ್ತಾದಿಗಳು ಮತ್ತು ಆಡಳಿತ ಮಂಡಳಿಯವರು ವಿಶೇಷವಾಗಿ ಬಲಿಯನ್ನು ಕೂಡ ನೀಡಿದರು. ಇನ್ನು ಸಂಜೆ ಅಂತೂ ತಾಯಿಯ ಪಲ್ಲಕ್ಕಿಯ ಉತ್ಸವ ಅದ್ದೂರಿಯಾಗಿ ಮೂಡಿ ಬಂದಿತ್ತು. 3 ದಿನಗಳ ಕಾಲ ರಸದೌತಣವನ್ನ, ತಾಯಿಯ ಆ ಒಂದು ಅರಿಕೆಗಳನ್ನ, ವರ್ಷದಿಂದ ವರ್ಷಕ್ಕೆ ತಾಯಿಗೆ ಅರಿಕೆಗಳನ್ನ ಮಾಡ್ಕೊಂಡಿರ್ತಾರೆ. ಅನೇಕ ತಾಯಂದಿರು ತಾಯಿಗೆ ಸೀರೆಯನ್ನ, ಹಾಗೆಯೇ ಬಳೆಗಳನ್ನ, ಹಾಗೆಯೇ ಆ ತಾಯಿಗೆ ಕಾಣಿಕೆಗಳನ್ನ, ಅರಿಕೆಗಳನ್ನು ಹೊತ್ಕೊಂಡು ನೀಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಈ ರೀತಿಯಾದಂತಹ ಒಂದು ಆಧ್ಯಾತ್ಮಿಕ ದೈವಿ ಕಾರ್ಯಕ್ರಮಗಳು, ದೇವತಾ ಕಾರ್ಯಕ್ರಮಗಳು ನಡೆಯಲಿ. ಆ ಮೂಲಕ ಮನುಷ್ಯ ಒತ್ತಡದಿಂದ ಒಂದಷ್ಟು ನೆಮ್ಮದಿಯನ್ನ ಪಡೆದುಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.